ವೀಕ್ಷಕರೇ ನಮಸ್ಕಾರ. ನಮ್ಮ ಮದುವೆಗಳಲ್ಲಿ ಮತ್ತು ದೇವರ ಕಾರ್ಯದಲ್ಲಿ ನಾದಸ್ವರನ ನುಡಿಸಿರ್ತಾರೆ. ಆಮೇಲೆ ಇದಕ್ಕೆ ಮಂಗಳವಾದ್ಯ ಅಂತ ಕರೀತಾರೆ. ಈ ಮಂಗಳವಾದ್ಯದಲ್ಲಿ ಎಷ್ಟು ಸ್ವರಗಳಿರ್ತವೆ, ಅವರು ಸ್ಟಾರ್ಟ್ ಮಾಡಿದಾಗ ಯಾವ ಸ್ವರನ ಸ್ಟಾರ್ಟ್ ಮಾಡ್ತಾರೆ ಮತ್ತು ನಿಲ್ಲಿಸುವಾಗ ಯಾವ ಸ್ವರ ಹೇಳಿ ನಿಲ್ಲಿಸ್ತಾರೆ ಅಂಥೇಳಿ ಇಲ್ಲೊಂದು ಟೀಮ್ ಇದೆ. ನಾಗರಾಜು, ತ್ಯಾಗರಾಜು, ರಮೇಶ್ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಕೋಲಾರ ಮನೆಗೆ ಬ್ರಹ್ಮರಥೋತ್ಸವ ಇದೆ. ಆ ಬ್ರಹ್ಮರಥೋತ್ಸವಕ್ಕೆ ಇವರು ಸ್ವರನ ಕೊಡೋಕ್ಕೆ ಬಂದಿದ್ದಾರೆ. ಅವ್ರ ಹತ್ರ ಕೇಳೋಣ ಹೆಂಗಿರ್ತದೆ ಸ್ವರಗಳು, ಏನೇನು ಇರುತ್ತೆ, ಇದರ ಎಷ್ಟು ಸ್ವರಗಳಿರ್ತವೆ ಇದರಲ್ಲಿ, ಇವರು ಎಷ್ಟನ್ನು ಅದರ ನುಡಿಸ್ತಾ ಇದ್ದಾರೆ, ಹೇಗಿರುತ್ತೆ ಅಂತ ಕೇಳಿಸ್ಕೊಂಬರೋಣ. ಕಿವಿಗೆ ಇಂಪಾಗಿರುತ್ತೆ. ಆಮೇಲೆ ಈ ರೀತಿಯಾಗಿ ಇನ್ನು ಪ್ರಕೃತಿಯಿಂದ ಕೊಟ್ಟಿರುವಂಥ ವಸ್ತುಗಳನ್ನು ಬಳಸಿ ಆ ಸ್ವರ ತೆಗಿತಾರಲ್ಲ, ಅದರಿಂದ ನಮಗಿರುವಂಥ ಕಾಯಿಲೆಗಳು ಒಂದಷ್ಟು ಹೊರಟೋಗ್ಬಿಡ್ತವೆ, ವಾಸಿ ಆಗುತ್ತೆ. ಆ ಒಂದು ಅದ್ಭುತವಾದ ಕಲೆಯನ್ನು ನಮ್ಮ ಕರ್ನಾಟಕ ಸಂಸ್ಕೃತಿ ಪರಂಪರೆ, ಇಲ್ಲಿನ ಕಲ್ಚರ್ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಸ್ವರಗಳು ಏನೇನಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಮಸ್ಕಾರ ತ್ಯಾಗರಾಜ್ ಅವರೇ, ಇದನ್ನು ಏನಂತ ಕರೀತೀರಾ? ಡೋಲು. ಈ ಡೋಲಲ್ಲಿ ಎಷ್ಟು ಸ್ವರಗಳಿದ್ದಾವೆ? ಹಾಂ 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 ಹೌದಾ? 8, 6 ಇದ್ರ ಲೆಕ್ಕ ಹೆಸರು. ಆಮೇಲೆ ಇಲ್ಲಿ ವಾಳ್ಗ ಹೋದ್ರು. ಸರ್ ತಮ್ಮ ಹೆಸರು? ತ್ಯಾಗರಾಜ್. ನಿಮ್ಮ ಇದಕ್ಕೆ ಏನಂತಾರೆ ಈ ನಾಗಸ್ವರ? ಇದರಲ್ಲಿ ಎಷ್ಟು ಸ್ವರಗಳಿದ್ದಾವೆ? 7 ಸ್ವರಗಳಿದ್ದಾವೆ. ಮೊದಲನೇಗೆ ಯಾವ ಸ್ವರ ನುಡಿಸ್ತೀರಾ ನೀವು? ಆದ್ರೆ ಹೆಸರು ಹೇಳಿ. ಸಾ ಅಂತ ಬರ್ಸ್ತೀರಾ. ನಿಲ್ಲಿಸ್ಬೇಕಾದ್ರೆ ನಿಲ್ಲಿಸ್ತೀವಿ. ಆಮೇಲೆ ಇವ್ರ ಹತ್ರ ಒಂದು ಇದನ್ನೇನಂತಾರೆ? ಡೋಲ್ ಅಂತಾರೆ. ಡೋಲಲ್ಲಿ ಸೇಮ್ ಇವೆರಡು ಒಂದೇನಾ? ಸೊ ಮೊದಲನೇ ಸ್ವರ ನೀವು ಯಾವ್ದು ನುಡಿಸ್ತೀರೋ ಅದನ್ನು ನುಡಿಸಿ. ನೀವು ಊರು ಯಾವುದು? ನಮ್ಮದು ಓಳೂರವರು. ನೀವು ಕೋಲಾರಮ್ಮನ ದೇವಸ್ಥಾನಕ್ಕೆ ನೀವು ಯಾವಾಗೂ ನುಡಿಸೋರಾ? ಸೊ ಇವ್ರದ್ದೊಂದು ಟೀಮ್ ಇದೆ. ಇವಾಗ ಇವರು ಓದಿಸ್ತಾ ಇದ್ದಾರೆ. ಹೇಗೆ ನಾಗಸ್ವರ ತೆಗಿತಾರೆ ನೋಡೋಣ. ಹೇಳಿ ಸರ್.
ನಮಸ್ಕಾರ ವೀಕ್ಷಕರೇ. ನಮ್ಮ ಕೋಲಾರಮ್ಮನ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆಗಳು, ಬ್ರಹ್ಮರಥೋತ್ಸವ ಇದೆ. ಹಲವಾರು ಅಲಂಕಾರಗಳನ್ನು ಮಾಡಿ ದೇವಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಹೆಮ್ಮೆ, ನಮ್ಮ ಕೋಲಾರ ನಮ್ಮ ಹೆಮ್ಮೆ. ನಮ್ಮ ಕೋಲಾರದಲ್ಲಿ ನಮ್ಮ ಕೋಲಾರಮ್ಮನ ದೇವಸ್ಥಾನ ಇರೋದಂತ ನಮ್ಮ ಎಲ್ಲರ ಹೆಮ್ಮೆಯ ವಿಷಯ. ಮತ್ತು ಆ ತಾಯಿ ಗ್ರಾಮ ದೇವತೆ, ನಮ್ಮ ಕೋಲಾರದ ದೇವತೆ, ನಮ್ಮ ಕೋಲಾರವನ್ನು ರಕ್ಷಣೆ ಮಾಡ್ತಿರುವಂಥ ದೇವಿಯ ಇವತ್ತು ವಿಶೇಷ ಪೂಜಾ ಮತ್ತು ಬ್ರಹ್ಮರಥೋತ್ಸವ ಇದೆ. ಇಲ್ಲಿನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನೇನಿದೆ ಇವತ್ತು ವಿಶೇಷಗಳು. ಬ್ರಹ್ಮರಥೋತ್ಸವ ಎಷ್ಟು ದಿನದಿಂದ, ಇವತ್ತು ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಎಷ್ಟೊತ್ತಿಗೆಲ್ಲ ಆಗುತ್ತೆ ಅಂತೇಳಿ ತುಂಬ ವಿಷಯಗಳನ್ನ ತಿಳ್ಕೊಳ್ಳೋವಂಥದ್ದು ಅರ್ಚಕರ ಹತ್ರ ತಿಳ್ಕೊತಾನೆ. ವಿನಯ್ ಗುರೂಜಿ ನಮ್ಮ ಮುಂದೆ ಇದ್ದಾರೆ. ವಿನಯ್ ಗುರು ನಮಸ್ಕಾರಗಳು ಹೇಳಿ ಇವತ್ತಿನ ವಿಷಯಗಳು ತಿಳಿಸ್ಕೊಳ್ಳೋಣ. ವಿನಯ್ ಗುರೂಜಿಯವರೇ ನಮಸ್ಕಾರ. ಇವತ್ತು ನಮ್ಮ ಬೀದಿಯಲ್ಲಿ ಕಳಶ ಇದು ಹೋಗ್ಬಿಟ್ಟು ಬಂದಿತ್ತು, ಅದ್ರದ್ದು ಏನು ಹೆಸರೇನು, ಹೇಗೆ ಸ್ವಾಮಿ ಅದು? ಇವತ್ತು ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಿಯ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪುರಾತನ ಕಾಲದಿಂದ ಪ್ರತಿ ವರ್ಷ ಪಾಲ್ಗುಣ ಬಹುಳ ಅಷ್ಟಮಿ ದಿವಸ ಆ ತಾಯಿಗೆ ವರ್ಷ ಸಾಂಪ್ರದಾಯದ ಪ್ರಕಾರ ನಡೀತಾ ಇದೆ. ಈ ವರ್ಷ ಕೂಡ ಇವತ್ತು ಅಮ್ಮನವರಿಗೆ ಪ್ರಾತಃ ಕಾಲದಲ್ಲಿ ಗಣಪತಿ ಪ್ರಾರ್ಥನೆ, ಪುಣ್ಯಾಹವಾಚನ ಮತ್ತು ಅಮ್ಮನವರಿಗೆ ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ರಥಶಾಂತಿ, ರಥಹೋಮ, ರಥಬಲಿ ಇವೆಲ್ಲ ಕಾರ್ಯಕ್ರಮಗಳು ಆ ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇದೆ. ಇವತ್ತು ಅಮ್ಮನವರಿಗೆ 2 ಗಂಟೆಗೆ ರಥಾರೋಹಣ ಕಾರ್ಯಕ್ರಮ ಇರುತ್ತದೆ. 2 ಗಂಟೆಗೆ ಅಮ್ಮನವರು ರಥದಲ್ಲಿ ಚಾಲನೆ ಇರುತ್ತೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆ ತಾಯಿಯ ಆಶೀರ್ವಾದ ಪಡೆಯಬೇಕು. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೆದರೆ ಯಾವುದೇ ರೀತಿ ಈ ಗ್ರಾಮದಲ್ಲಿ ಯಾವುದೇ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತು ಯಾವುದೇ ಮಹಾಮಾರಿ, ಈ ಥರ ಕಾಟೇರಿ, ಈ ಥರ ಕಾಯಿಲೆಗಳಾಗಲಿ ಇವೆಲ್ಲ ಗ್ರಾಮ ದೇವತೆ ಗ್ರಾಮದಲ್ಲಿ ಪ್ರವೇಶ ಆದಾಗ ಯಾವುದೇ ರೀತಿ ಗ್ರಾಮದಲ್ಲಿ ಪ್ರವೇಶ ಆಗಲ್ಲ. ಈ ದುಷ್ಟಶಕ್ತಿಗಳಿಗೆ ಗ್ರಾಮದ ಪ್ರವೇಶ ಆಗಲ್ಲ. ಮತ್ತು ಈ ಗ್ರಾಮದಲ್ಲಿ ಯಾವುದೇ ರೀತಿ ಅನಾವೃಷ್ಟಿ, ಮಳೆ ಬೆಳೆ ಇವೆಲ್ಲ ಇಲ್ದಿರ ಇದ್ದರೆ ಗ್ರಾಮ ದೇವತೆಗೆ ಈ ಥರ ಆಚರಣೆ ಮಾಡಿದ್ರೆ ಒಳ್ಳೆ ಮಳೆ ಬೆಳೆ ಆಗಿ ಭಕ್ತಾದಿಗಳು, ಈ ರಾಷ್ಟ್ರ ಗ್ರಾಮ ಎಲ್ಲ ಸುಭಿಕ್ಷವಾಗಿರುತ್ತೆ ಅಂತ ಈ ಗ್ರಾಮದ ವಾರ್ಷಿಕೋತ್ಸವವಾಗಿ ತಾಯಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಾವು ಇಂದಿನಿಂದ ದೇವಿ ಆಗಮನತೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಧನ್ಯವಾದಗಳು. ಸರ್ವಜನ ಸುಖಿನ ಭವಂತ. ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರನೇ ಇವು ಮಾತಿರೋದು, ಬೇರೆ ಯಾರು ಇದನ್ನು ಹೇಳೋದಿಲ್ಲ. ಸೊ ಯಾಕೆ ನೋಡಿ, ಐನೋರು ಹೇಳ್ತಾ ಇದ್ರು, ಊರು ಚೆನ್ನಾಗಿರಬೇಕು ಅಂದರೆ ದೇವಿ ಪೂಜೆ ಮಾಡಬೇಕು ಅಂದರೆ ಒಂದಷ್ಟು ಹೋಮ ಯಜ್ಞಗಳಿರುತ್ತೆ. ಅದರಲ್ಲಿ ಯಾಕೆ ಚೆನ್ನಾಗಿರ್ತಾರೆ ಅಂದರೆ ನೋಡಿ, ಇಲ್ಲಿ ಹಾಕಿರುವಂಥ ಈ ಹೂವು ರೈತರು ಬೆಳೆದಿರ್ತಾರೆ, ನಿಂಬೆಹಣ್ಣು ರೈತರು ಬೆಳೆದಿರ್ತಾರೆ, ಈ ಸೊಪ್ಪುಗಳು ಹಣ್ಣುಗಳನ್ನೆಲ್ಲ ಬೆಳೆದಿರ್ತಾರೆ. ಇದನ್ನೆಲ್ಲ ಉಪಯೋಗಿಸಿ ಇಲ್ಲಿ ದೇವಿ ಪೂಜೆ ಮಾಡ್ತಾರೆ. ಇದರಿಂದ ರೈತರಿಗೆ ದುಡ್ಡು ಬರುತ್ತೆ, ರೈತರ ಕಷ್ಟನ ಪರಿಹಾರ ಆಗುತ್ತೆ. ಸೊ ಹಿಂದೂ ಧರ್ಮದಲ್ಲಿ ಇರೋದು ಪ್ರತಿಯೊಬ್ಬರಿಗೂ ಒಂದು ಕೆಲಸ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಇಲ್ಲಿ ಹೂವು ಮಾರೋರಿಂದ ಬಟ್ಟೆ ಹಿಡ್ದು ರೈತರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಕೆಲಸ ಕೊಡುತ್ತೆ. ನೋಡಿ, ಏನು ಒಂದು ಪೂಜೆಯಲ್ಲಿ ಏನೇನು ವಸ್ತುಗಳಿರ್ತವೆ ಅಂದರೆ ಅದನ್ನು ಬೆಳೆದಿರೋರು ಪ್ರತಿಯೊಬ್ಬರಿಗೂ ಇದ್ರ ಉಪಯೋಗ ಆಗುತ್ತೆ. ಮೊದಲನೇದಾಗಿ ನೋಡಿ, ತೆಂಗಿನಕಾಯಿ ಬೆಳೆದಿರೋರು ತೆಂಗಿನಕಾಯಿ ದುಡ್ಡು, ಬಾಳೆಹಣ್ಣು ಬೆಳೆದಿರೋ ಎಲೆ ಬೆಳೆದಿರೋರಿಗೆ ಅಡಿಕೆ, ಹೂವು, ನಿಂಬೆಹಣ್ಣು ಇವೆಲ್ಲವನ್ನು ಬೆಳೆದಿರ್ತಾರಲ್ಲ ಅದನ್ನೆಲ್ಲ ಉಪಯೋಗಿಸಿ ನಮ್ಮ ದೇವಿಗೆ ಪೂಜೆ ಮಾಡ್ತಾರೆ. ಇದರಿಂದ ಜನಗಳಿಗೆ ದುಡ್ಡು ಬರುತ್ತೆ. ನೋಡಿ, ಇಲ್ಲಿ ಕುಂಕುಮ, ಹರ್ಚೆಳೆ, ಹಕ್ಕಿ, ಕರ್ಪೂರ, ಎಣ್ಣೆ, ಒತ್ತಿ ಎಲ್ಲ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ಪದಾರ್ಥವನ್ನು ಬಳಸಿ ದೇವಿಗೆ ಆರಾಧನೆ ಮಾಡ್ತಾರೆ. ಇದಕ್ಕೆ ಐನೋರು ಹೇಳ್ತಾ ಇದ್ರು, ನಮ್ಮ ನಾಡು ಚೆನ್ನಾಗಿರುತ್ತೆ ಅಂದರೆ ಈ ಎಲ್ಲ ಬೆಳೆದಿರುವ ಪದಾರ್ಥಗಳನ್ನ ದುಡ್ಡು ಕೊಟ್ಟು ತೊಗೊಂಬರ್ತಾರೆ, ರೈತರಿಗೂ ದುಡ್ಡು ಸಿಗುತ್ತೆ, ಅವರು ಚೆನ್ನಾಗಿರ್ತಾರೆ, ಗ್ರಾಮನೂ ಚೆನ್ನಾಗಿರುತ್ತೆ ಅಂತೇಳಿ ಮುಖ್ಯ ಉದ್ದೇಶ ಇದು. ಜನಗಳಿಗೆ ಒಳ್ಳೆಯದಾಗಬೇಕು ಅಂದರೆ ಜನಗಳಿಗೆ ಆರ್ಥಿಕವಾಗಿ ಅವ್ರನ್ನ ಇದು ಮಾಡಬೇಕು, ಬೆಂಬಲಿಸಬೇಕು. ಇದು ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಕಾರ್ಯ ನಮ್ಮ ಅರ್ಚಕರು ಹೇಳ್ಕೊಟ್ಟಂಗೆ ನಮ್ಮ ಪರಂಪರೆಯಾಗಿ ಪ್ರತಿಯೊಬ್ಬರನ್ನ ಜೊತೆಯಲ್ಲಿ ಇಟ್ಕೊಂಡು ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡೋದು ಭಾರತದಲ್ಲಿ ಭಾರತೀಯರು, ಹಿಂದೂಗಳು. ಸೊ ಇವಾಗ ಸ್ವಾಮಿ ಇಲ್ಲಿ ಸ್ಥಾಪನೆ ಮಾಡಿರುವಂಥ ದೇವರು ಯಾರು? ಅದು ಗಜಲಕ್ಷ್ಮಿ ದೇವರು. ಇದು ಮೊದಲಿಂದನೂ ಇತ್ತು. ಇದೆಲ್ಲ ಪರಶುರಾಮರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರೋದು. ಇದೆಲ್ಲ ಪರಶುರಾಮರ ಕಾಲದಲ್ಲಿ ಪ್ರತಿಷ್ಠೆ ಆಗಿರೋದು. ಈಚೆಗೆಲ್ಲ ಚೋಳರು ಜೀರ್ಣೋದ್ಧಾರ ಮಾಡಿರುವಂಥ ದೇವಸ್ಥಾನ. ಸ್ವಾಮಿ ಇಲ್ಲಿರೋ ದೇವರು ಯಾರು? ಯಾಗಶಾಲೆ. ಈ ಕಡೆ ಬನ್ನಿ, ಯಾಗಶಾಲೆ ಅಂತ. ನೋಡಿ, ಗಣಪತಿ ಇದ್ದಾರೆ, ಈ ಕಡೆ ಸರ್ಪಗಳಿದೆ ಇಲ್ಲಿ. ನೋಡಿ, ಹಿಂದೆ ಈ ಕಡೆ ಇದರಲ್ಲಿ ಸರ್ಪ ಇದೆ, ಆ ಕಡೆ ಬಂದು ಅಮ್ಮನವರು ಇದೆ, ಭೈರವಿ, ಚಾಮುಂಡೇಶ್ವರಿ. ಇಲ್ಲಿ ಅಮ್ಮ ಚಾಮುಂಡೇಶ್ವರಿ ಈ ಕಡೆಗೆ, ಇಲ್ಲಿ ನಾಗ, ಇಲ್ಲಿ ಗಣಪತಿ, ಇಲ್ಲಿ ಹೋಮ ಯಜ್ಞ ಮಾಡುವಂಥ. ಆಮೇಲೆ ಇಲ್ಲಿ ಅದು ಸ್ವಲ್ಪ ತೋರಿಸ್ಕೊಂಬನ್ನಿ ಸ್ವಾಮಿ. ಹಂಗೆ ಈ ಕಡೆ ಅಲ್ಲಿ ತೋರಿಸ್, ಅದನ್ನು ತೋರಿಸಿ, ಸ್ವಲ್ಪ ನಿಧಾನ ತೋರಿಸಿ. ಬ್ರಹ್ಮೋತ್ಸವ ಪ್ರತಿನಿತ್ಯ ಹೋಮ ಆಗೋದು. ಆ ಕಡೆ ಕಲಶಗಳು
ಅದನ್ನು ತೋರಿಸಿ ತ್ರಿಶೂಲ ಬರ್ತಿರೋ ಮನೆಯವ್ರಿಗೆ ಆರತಿ ಮಾಡಲಿಕ್ಕೆ ತಯಾರಿ ಮಾಡ್ಕೊತಾ ಇರೋದು. ಲಕ್ಷ್ಮೀ ತಾಯಿ ಇದ್ದಾರೆ. ಇವ್ರು ಯಾರು? ಇವರಿಬ್ಬರು ಅವ್ರು ಯಾರು? ಅವರಿಬ್ಬರು ಅವರು ರಾಜ ರಾಜೇಂದ್ರ ಚೋಳ ಇವರು ಚೋಳರು ಆ ತಾಯಿಗೆ ಸದಾ ಚಿರುಣಿಯಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ತಾಯಿಗೆ ಇಲ್ಲಿಂದ ಎದುರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸೊ ಇವರಿಬ್ರು ಯಾರು? ಅವರು ದ್ವಾರಪಾಲಕರು. ಇವರಿಬ್ರು ದ್ವಾರಪಾಲಕರು, ದ್ವಾರ ಕನ್ಯರು, ದೇವಿಗೆ ದ್ವಾರ ಕನ್ಯರು. ಶಿವನಿಗೆ ಅಜಯ ವಿಜಯ ಇರ್ತಾರಲ್ಲ, ಶಿವನಿಗೆ ನಂದಿ ಕಾಳ, ವಿಷ್ಣುಗೆ ಅಜಯ ವಿಜಯ. ಇಲ್ಲಿ ನಮ್ಮ ತಾಯಿಗೆ ಯಾರು ಇವರು? ಅವರು ಕನ್ನಿಕರು. ನಮಗೆ ಗೊತ್ತೇ ಇರೋದಿಲ್ಲ ಒಂದು ದೇವಸ್ಥಾನ ಅಂದರೆ ಆ ದೇವಸ್ಥಾನದಲ್ಲಿ ಏನೇನು ವಿಶೇಷ ದೇವರು ಇರ್ತಾರೆ. ಇವಾಗ ಇಲ್ಲಿ ಕೋಲಾರಮ್ಮನ ಇದ್ದಾರೆ ಅಂದರೆ ಅವರು ದ್ವಾರಪಾಲಿಕರು ಯಾರು, ಅವರ ರಕ್ಷಣೆಗೆ ಯಾರು ಇರ್ತಾರೆ ಅಂತ ಈ ವಿಷಯಗಳೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ. ಅವೆಲ್ಲ ತಿಳ್ಕೊಬೇಕು ಅಂದರೆ ನಮ್ಮ ದೇವಸ್ಥಾನದ ಅರ್ಚಕರು ಇರ್ತಾರಲ್ಲ ಅವ್ರ ಹತ್ರ ಕೇಳಬೇಕು, ದೊಡ್ಡವ್ರ ಹತ್ರ ಕೇಳ್ಕೊಬೇಕು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಆ ದೇವಸ್ಥಾನದ ಪರಂಪರೆಯನ್ನು ತಿಳ್ಕೊಬೇಕು, ಆಮೇಲೆ ದೇವ್ರನ್ನ ದರ್ಶನ ಮಾಡಕ್ಕೆ ಹೋಗ್ಬೇಕು. ಯಾಕಂದರೆ ಅದ್ರ ಪರಂಪರೆ, ಅದರ ಇತಿಹಾಸ ತಿಳ್ಕೊಂಡಾಗ ಆ ಸ್ಥಳ ಮಹಿಮೆ ನಮಗೆ ಗೊತ್ತಾದಾಗ ನಾವು ತುಂಬ ಭಕ್ತಿಯಿಂದ ಆ ದೇವ್ರನ್ನ ನಮ್ಮ ಮೇಲೆ ನಮಗೆ ತುಂಬ ಭಕ್ತಿ ಬರುತ್ತೆ. ಆಮೇಲೆ ಗೊತ್ತಿರುತ್ತೆ ಕೂಡ ಈ ದೇವಸ್ಥಾನ ಇಲ್ಲಿ ಯಾಕೆ ಬಂತು, ಇದರ ಮಹಿಮೆ ಏನು, ಇದ್ರ ಕಥೆ ಏನು ಅಂತ ನಾವು ತಿಳ್ಕೊಂಡು ಆಮೇಲೆ ದೇವರನ್ನ ನೋಡೋಕೆ ಹೋಗಬೇಕು. ಆವಾಗ ಅದ್ರ ಮೇಲೆ ನಮಗೆ ಭಕ್ತಿ ಜಾಸ್ತಿ ಇರುತ್ತೆ. ಇವತ್ತು ಕೋಲಾರಮ್ಮನ ದೇವಸ್ಥಾನದ ರಥೋತ್ಸವದ ಅಂಗವಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡಿ ಅಲಂಕಾರಗಳೆಲ್ಲ ಮಾಡ್ತಾಯಿದ್ದಾರೆ. ಬನ್ನಿ ಕೋಲಾರಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು. ಕೋಲಾರಮ್ಮನ ಪುರಾತನವಾದ ದ್ವಾರ ಇದು, ಹಳೆಯ ಕಟ್ಟಡ. ಚಿಕ್ಕ ಗುಡಿಯ ದ್ವಾರ ನೋಡಿ, ಚಿಕ್ಕದಾಗಿರುತ್ತೆ. ತಲೆ ಬಗ್ಗಿಸಿ ಹೋಗಬೇಕು ಅನ್ನೋ ನಮ್ಮ ಪರಂಪರೆ. ದೇವಸ್ಥಾನಕ್ಕೆ ಹೋಗುವ ತಲೆ ಬಗ್ಗಿಸಿ ಹೋಗಬೇಕು ಅಂಥೇಳಿ ನಮಗೆ ಹೇಳ್ಕೊಟ್ಟಿರೋಂಥದ್ದು. ಇವತ್ತು ಕೋಲಾರಮ್ಮನ ಗರ್ಭಗುಡಿ ತುಂಬ ಅಲಂಕಾರವಾಗಿ ಸಜ್ಜಗೊಂಡಿದೆ. ಕೋಲಾರಮ್ಮನ ದೇವಸ್ಥಾನಕ್ಕೆ ನೀವು ಬಂದಾಗ ತಾಯಿಯನ್ನು ನೇರವಾಗಿ ದರ್ಶನ ಮಾಡುವಂತಿಲ್ಲ. ಅಲ್ಲಿ ಒಂದು ಕನ್ನಡಿಯನ್ನು ಇಟ್ಟಿರ್ತಾರೆ. ಕನ್ನಡಿ ಮುಖಾಂತರ ದೇವರ ದರ್ಶನ ಪಡೆದು ನಂತರ ಇಲ್ಲಿ ವೀರಭದ್ರನ ದರ್ಶನ ಪಡೆದು ನಂತರ ದೇವಿಯನ್ನು ದರ್ಶನ ಮಾಡಬೇಕು ಅನ್ನೋ. ಅಲ್ಲಿ ಮುಂದ್ಗಡೆ ನೋಡ್ತಾ ಇದ್ರಲ್ಲ, ಕೋಲಾರಮ್ಮನಿಗೆ ಚೋಳು ರಕ್ಷಣೆ, ಚೋಳುಗಳನ್ನ ತಿಳ್ಕೊಂಡಿರುವಂಥ ಕೋಲಾರಮ್ಮನಿಗೆ ನೀವು ಎದುರುಗಡೆ ನೋಡ್ತಾ ಇದ್ದೀರಾ, ಚೋಳುಗಳು ಮಾಡಿದ್ದಾರೆ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಪ್ತಮಾತೃಕೆಯರಣ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿದ್ದಾರೆ ಸಪ್ತಮಾತೃಕೆಯರು, ಅಲ್ಲಿಂದ ಇದ್ದಾರೆ ನೋಡಿ. ಇಲ್ಲಿಂದ ಸಪ್ತಮಾತೃಕೆಯರು 7 ಜನ ಇಲ್ಲಿ ದೇವರನ್ನು ಸ್ಥಾಪನೆ ಮಾಡಿರುವಂಥದ್ದು ನೋಡಿ. ಅಲ್ಲಿ ಚಾಮುಂಡಿ ಕಾಣಿಸಲ್ಲ ನಿಮಗೆ. ఫస్ట్ మైండ్ దేవుడు రావాలి కదా మైండ్ దేవుడు ಎಲ್ಲ ಹಿಂಗ್ ಬರ್ತಾರ.
ಭಾಗ್ಯಂ ನಮ್ದೇ ಇಸ್ಸಾಕ್ ಸೌಮ್ಯ ನಮ್ದೇ ಇಸ್ಸಾಕ್ ಸಂಜಯ್ ತಸ್ಯ ಕುಟುಂಬಸ್ಯ ರೇಂಜ್ ಗೋತ್ರೋದ್ಭವಸ್ಯ ಸುಬ್ರಹ್ಮಣ್ಯಂ ನಮ್ದೇ ಇಸ್ಸಾಕ್ ತಸ್ಯ ಶಾಮಂತಿ ಗೋತ್ರೋದ್ಭವಸ್ಯ ತಸ್ಯ ಕುಟುಂಬಸ್ಯ ದೇವಿ ಅಷ್ಟೋತ್ರ ಪೂಜಾ वैष्णवजनेगमं वराशिञ्जनेगमं चित्राञ्जनेगमं चामुण्डनेगमं सिद्धलक्ष्मणेगमं जयलक्ष्मणेगमं मोक्षलक्ष्मणेगमं राजराजेश्वर्यनेगमं उमनेगमं महेश्वर्यनेगमं कल्यनेगमं भयङ्कर्यनेगमं वेदमात्रञ्जनेगमं गायत्रनेगमं आद्यानेगमं पुराणेगमं दाक्षायञ्जनेगमं विद्याजलनिवासञ्जनेगमं अष्टभुजानेगमं महिषासुरमर्दनजनेगमं भद्रकालिजनेगमं विष्णुस्वरमञ्जनेगमं श्री परमेश्वर्यनेगमं देवी अष्टोत्तरमूजमध्वर्यामस्य यमानस्य फलसिद्धिरस्तुराजाधिराजाय नमो वैष्णवनाय गुरुमहे स्वामी कामकामकामाय मक्षं कामेश्वर वैष्णवनाथ दाता कुबेराय वैष्णवनाय महाराजाय नमः ब्राह्म्याय सप्तमातृग चामुण्डेश्वरी देवताभ्यो नमः अयं सेवाकर्तभक्तजनाः तस्य कुटुम्बस्य साके गोत्रोद्भवस्य मुण्डराजनोदयस्य श्रीनिवासनोदयस्य नागेश नामदेस्य बाबू नामदेस्य तस्य कुटुम्बस्य क्षेम क्षेम विजय विजय बान्धवस्य क्षेमस्य